ಬಡದವರು ನಮ್ಮವರ, ಅನಕ ಆಡಿದವರು ನಮ್ಮವರ, ನಿಂದೆ ಆಡಿದವರು ನಮ್ಮವ್ರು, ಎಲ್ಲರೂ ನಮ್ಮವ್ರ. ಹರ್ಕೊಂಡು ಹೋದವರು ನಮ್ಮವ್ರ, ನಿಂತವರು ನಮ್ಮವ್ರು. ಅದಕ್ಕೇನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ನಮ್ಮವ್ರು ಅಂತ ಅನ್ಕೋತ ಹೋದಿವಿ ಅಂದ್ರೆ ಜಗತ್ತಿಗೆ ಒಳ್ಳೇದಾಕತ್ತೆ. ಅದ್ರೊಳಗ ಅವಾಗ ಬಬಲಾದಿ ಶರಣರು ಸಾರ್ ಹೋಗ್ಯಾರ, ನೆನಪಿರ್ಲಿ, 100 ಕುಲ ಏಕಾಗುವಂತ ದಿನಮಾನ ಬರ್ತೈತಿ. 100 ಕುಲ ಏಕಾದವು, ಜಾತಿಗೊಂದು ಜೆಂಡ ಎದ್ದವು, ಕುಲಕ್ಕೊಬ್ಬ ಗುರು ಹುಟ್ಟ್ಯಾನ, ತೆಗ್ಗತ್ತವರ ಏಕಾದವು ಮಕ್ಕಳ್ರಿ ಅಂತ ಅವಾಗ ಹೇಳ್ಯಾನ. ಮುಂಡಗಿ ಪದದೊಳಗೆ ಎಂತ ತಾಕತ್ ಐತಪ್ಪ ಅಂದ್ರ, ಮುಂಡಗಿಯ ಒಳಗ ಗುಂಡ ಅಡಿಗೈತಿ, ಆ ಗುಂಡಿನೊಳಗ ಗುರು ಅಡಿಗ್ಯಾನಂತೆ. ಬಬಲಾದೇವ್ರ ಮಾತನ್ನ ಹೇಳಿದ್ರೆ ಎದೆಗಾಶ ಪಾರಾಕೈತಿ. ಅದರ ಸದುಪಯೋಗ ಪಡಿಸ್ಕೊಂಡು ಒಳ್ಳೇದಾಕೈತಿ. ಕೆಟ್ಟ ಅಂತ ಬಿಟ್ಟು ನಿನಗೆ ಕೆಟ್ಟ. ಇವತ್ತು ನಮ್ಮಲ್ಲಿ ನಾವು ಒಳ್ಳೇದು ವಿಚಾರ ಮಾಡೋರು ಯಾರಿಲ್ಲ. ಇನ್ನೊಬ್ರಿಗೆ ಚಲೋ ಆಗಲಿ, 4 ಮಂದಿ ಬೆಳೀಲಿ ಅಂತ ಹೇಳೋರು ಯಾರಿಲ್ಲ. ನಾವು ಎಲ್ಲ ಸಮಯವನ್ನ ಎಲ್ಲಿ ಕಳೆಯಕತ್ತೀವಪ್ಪ ಅಂದ್ರ, ಯಾರ ಮನಿ ಹೊಡಿಲಿ, ಎಲ್ಲಿ ಲಿಂಬಿಕಾಯಿ ಇಡ್ಲಿ, ಎಲ್ಲಿ ದಾರ ಇಡ್ಲಿ, ಇನ್ನೊಬ್ರು ಸರ್ವನಾಶ ಮಾಡ್ಲಿ ಅಂತ ನೀವು ಓಡಾಡಕತ್ತೀರಿ. ಒಂದ ನೆನಪಿಟ್ಕೊಳ್ರಿ, ಕೊಡಾವ ಯಾರು? ಭಗವಂತ. ಕಸ್ಕೊಳ್ಳೋ ಹಕ್ಕು ಅವನಿಗೈತಿ, ಹೌದಿಲ್ಲ? ನಮ್ಮ ಮನೆ ಬರೆಯೋರು ಯಾರು? ಬರೆಯೋನು ಅವನೇ, ಅಳ್ಸೋನು ಅವನೇ, ಹೌದಿಲ್ಲ? ನಮಗ ಮುಂದಿನ ದಾರಿ ತೋರ್ಸವ ಅವನ, ಕಷ್ಟ ಕಾಲದಾಗ ಕೈ ಹಿಡಿಯವನು ಭಗವಂತನ. ಅವ್ರು ಇರುವಾಗ ಎಲ್ಲರೇ ನಾ ಇನ್ನೊಬ್ಬರನ್ನ ಸರ್ವನಾಶ ಮಾಡ್ತೀನಿ ಅಂತಂದ್ರ ಅದು ಯಾರ ಕಡೆಯಿಂದನೂ ಆಗುದಿಲ್ಲ. ಎಲ್ಲರೇ ನಾ ಅಂತ ಮೆರೆದ್ರ, ನಾ ಅಂದವ್ರ ಗಂಡ 3 ಲೋಕದ ಗಂಡ ಅವನು ಸುಟ್ಟು ಬೂದಿ ಮಾಡ್ತಾನೆ. ನೆನಪಿಟ್ಕೊಂಡ್ಬಿಡ್ರಿ. ಬಹುಶಃ ಒಂದು ಈ ಕೌದಲಿ ಗ್ರಾಮದ ಭಕ್ತರು ಹೆಂಗದಾರಪ್ಪ ಅಂದ್ರ, ನಾನು ಇವತ್ತು ಕಾರ್ಯಕ್ರಮ ಚಾಲುವಾಗಿ ಇವಾಗ 1.5 ತಾಸು ಮೇಲೆ ಆತ. ಒಬ್ಬರಲ್ಲಿ ಸರಿದಾಡಬೇಕು. ಒಂದ ಮಾತು ಹೇಳ್ತೀನಿ, ಈ ಭಕ್ತಿಯನ್ನ ನೀವು ಸಾಧು ಸತ್ಪುರುಷರು ಸಂತರು ಯಾರ ಬಂದ್ರ ಇಂಥ ಕಾರ್ಯಕ್ರಮಗಳಿಗೆ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿಯನ್ನ ನೀವು ಭಗವಂತಗೆ ಅರ್ಪಿಸಿ, ಆ ಆಶೀರ್ವಚನವನ್ನ ನೀವು ಏನಿಂತ ಸಾಧು ಸತ್ಪುರುಷರು ಯಾರ ಬಂದ್ರ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಅಲಗಾಂಡವನ್ನು ನೀವು ಕೂತ್ರಂದ್ರ ಸಾಕ್ಷಾತ್ ಹನುಮಪ್ಪ ಸದಾಶಿವಪ್ಪ ನಿಮ್ಮಲ್ಲಿ ಬರ್ತಕ್ಕಂಥ ಬಂದ ಕಂಟಕವನ್ನ ಬಯಲು ಮಾಡಿ ಮಳಿ ಬೆಳೆಯನ್ನ ಸಮೃದ್ಧಿಯನ್ನ ಕೊಡ್ತಾನೆ ಸದಾಶಿವಪ್ಪ. ನೀವೆಲ್ಲರೂ ನಮಗೆ ಬೇಕಾಗಿರೋದು ಭಕ್ತಿ, ದೇವರ ನಾಮಸ್ಮರಣೆ. ಇವತ್ತು ಒಂದು ನೆನಪಿಟ್ಕೊಂಡ್ಬಿಡ್ರಿ, ಹನುಮನ ನಾಮಸ್ಮರಣೆ, ಸದಾಶಿವಪ್ಪನ ಧ್ಯಾನ, ಚಿಕ್ಕೈ ಮುತ್ಯಾನ ಧ್ಯಾನ, ಚಂದ್ರವತಾಯಿಯ ಧ್ಯಾನ ಯಾರ ಮಾಡ್ತಿರೋ ಒಟ್ಟೂರು ಧನ್ಯ ಹೋಗಿರೋ ಮಕ್ಕಳ್ರಿ ಅಂತೇಳಿ ನಮ್ಮ ಮುತ್ತೆ ನೆನಪಿಟ್ಕೊಂಡ್ಬಿಡ್ರಿ. ನಮ್ಮಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಶಕ್ತಿ ಐತೆ. ದೇವರ ಆರಾಧನೆ ಮಾಡ್ರಿ, ಸಂಕಲ್ಪ ಮಾಡ್ಕೋರಿ, ಪ್ರತಿಯೊಂದು ಮಂತ್ರಕ್ಕೂ ಶಕ್ತಿ ಐತೆ. ಇವು ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡ್ತಾರಲ್ಲ ಅಂತದಕ್ಕೆ ಶಕ್ತಿ ಇಲ್ಲ. ಒಂದು ನೆನಪಿಡ್ರಿ. ಯಾಕಂತಂದ್ರೆ ನಮ್ಮನ್ನ ಕಾಯುವುದೇ ಆದಪ್ಪ ಅಂದ್ರ ಇದೇ ಹೇಳಿದ್ರಲ್ಲ. ಇನ್ನೊಂದು ಹೇಳ್ತೀನಿ, ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದದಪ್ಪ ಅಂದ್ರ ನಮ್ಮ ಧರ್ಮವನ್ನ ರೊಕ್ಕಕ್ಕೆ ಇವತ್ತು ನಾವು ಮಾಡ್ಕೊಳಕತ್ತೀವಿ. ನೋಡ್ತಿರ್ಲಿಟ್ಟಿವಾಗ ನೀವು, ಕರ್ಮವು ಹೆಚ್ಚಿತು ಕಡಿಮದಲಾಯಿತು, ಕರ್ಮವು ಹೆಚ್ಚಿತು ಕಡಿಮದಲಾಯಿತು, ಧರ್ಮವ ಬಿಡಬೇಡಿರನ್ನ, ನಿಮ್ಮ ಮರ್ಮವ ಕೇಳುವಂತ ಅವಸ್ಥಾದ ಬರ್ತಾನ. ಇವತ್ತು ರೊಕ್ಕ ಐತಂತ ಹೇಳಿ ನಮ್ಮ ಧರ್ಮವನ್ನ ಇವತ್ತು ನಾವು ಮಾಡ್ಕೊಳಕತ್ತೀವಿ. ನಮ್ಮನ್ನ ಕಾಯುವುದು ಯಾವ್ದಪ್ಪ ಅಂದ್ರ ಧರ್ಮದ ಬೀಜ ನಮ್ಮನ್ನ ಕಾಯ್ತೈತಿ. ಧರ್ಮದ ಹಾದಿಯೊಳಗೆ ಹೋಗ್ರಿ, ಸಾಧು ಸತ್ಪುರುಷರ ಸೇವಾ ಮಾಡ್ರಿ. ಸಂಸ್ಕಾರ ಅಂದ್ರೆ ಏನ್ ಗೊತ್ತಾ? ಸಂಸ್ಕಾರ ಅಂದ್ರ ಒಬ್ಬ ರಾಜನಿಗೆ, ಒಬ್ಬ ಮಹಾರಾಜನಿಗೆ ಅವರ ತಂದೆ ಹೇಳಿದ್ರಂತ, ಇನ್ನು ಮುಂದೆ ನಿನಗೆ ಪಟ್ಟಾಧಿಕಾರ ಆಯ್ತಪ್ಪ, ನೀನು ರಾಜನಾದೆ, ನೀನೊಬ್ಬ ರಾಜ, ಹಲವು ದಿನಗಳು ಕಳೆದುಕೊಳ್ಳದಂತ ತಂದೆ ಇದ್ದವ್ರೊಂದು ಮಾತನ್ನ ಹೇಳಿದ್ರಂತ, ನೀನು ರಾಜನಾಗಿದೀಯಾ ಒಪ್ಕೋತೀನಿ, ಧರ್ಮದ ಸಾರ ನಿನಗೇನಾದ್ರೂ ಗೊತ್ತನ ಅಂತ ಕೇಳಿದ. ಧರ್ಮದ ಬಗ್ಗೆ ನಿನಗೇನಾದ್ರೂ ಅರಿವು ಇದೆಯಾ ಅಂತ ಕೇಳಿದಂತ. ಅವಾಗ ಮಹಾರಾಜ ಎಲ್ಲಾ ಪಂಡಿತರನ್ನ ಕರೆಸಿ ಕೇಳಿದಂತ. ಎಲ್ಲಾ ಪಂಡಿತರು ಒಂದೊಂದು ವಿಧವಾದ ಧರ್ಮದ ಅವಲೋಕನಗಳನ್ನ, ಧರ್ಮದ ಸಾರವನ್ನ ಹೇಳಿದ್ರಂತ. ಆದರೂ ಸಹಿತ ಆ ರಾಜನಿಗೆ ಯಾಕೋ ಸರಿಯಾಗಿ ತಲೆ ಹತ್ತಿಲ್ಲ. ಎಲ್ಲವನ್ನ ಅವಲೋಕನ ಮಾಡಿ ಒಬ್ಬ ಸನ್ಯಾಸಿ ಹತ್ತಿರ ಹೋಗ್ತಾರಂತ. ಸನ್ಯಾಸಿ ಮಹಾತಪಸ್ವಿ ಅಂತ ಹೋಗಿ, ಗುರುಗಳೇ ನನಗೆ ಧರ್ಮದ ಸಾರ ನನಗ ಏನು ಅನ್ನೋದು ನೀವು ಹೇಳಿಕೊಡಬೇಕು ಅಂದಾಗ
ಆ ಸನ್ಯಾಸಿ ಒಬ್ಬರು ಹೇಳಿದ್ರಂತ, ನಿನಗೆ ಇಷ್ಟವಾದ ಕ್ರೀಡೆ ಯಾವುದು ಅಂತ ಕೇಳಿದ್ರಂತ. ಯಾರನ್ನ? ರಾಜನ. ನಿನಗೆ ಇಷ್ಟವಾದ ಕ್ರೀಡೆ ಯಾವುದು ಅಂತ ಕೇಳಿದಾಗ ಅವ ರಾಜ ಹೇಳಿದಂತ, ಚದುರಂಗದ ಆಟ ಅಂತ ಹೇಳಿದಂತ. ಹೌದಾ? ಒಂದು ವೇಳೆ ಈ ಚದುರಂಗ ಆಟದಲ್ಲಿ ನೀನೇನಾದರೂ ಸೋತೆ ಅಂದರೆ ನಿನ್ನ ಕುತ್ತಿಗೆಯನ್ನು ಕಡಿಯುವಂಥ ಒಂದು ಇದು ಐತಿದು, ಇದನ್ನು ನೀನು ಸ್ವೀಕರಿಸಬೇಕಂದಾಗ ಮಹಾರಾಜ ಸಹಿತ ಆಯ್ತು ನಾನು ಒಪ್ಕೋತೀನಿ ಅಂದಾಗ, ಸನ್ಯಾಸಿಯ ಶಿಷ್ಯನಿಗೆ ಇದ್ದವ ಅವನಿಗೇನೇಳ್ತಾರ, ನೀನು ರಾಜರ ಜೊತೆ ಚದುರಂಗದ ಆಟವನ್ನು ಆಡಬೇಕು. ಒಂದು ವೇಳೆ ಆ ಚದುರಂಗದ ಆಟದಲ್ಲಿ ನೀನು ಸೋತರೆ ನಿನ್ನ ರುಂಡವನ್ನು ಕತ್ತರಿಸಬೇಕಾಗುತ್ತದೆ ಅಂತೇಳಿ ಸನ್ಯಾಸಿ ಅವ್ರ ಶಿಷ್ಯನಿಗೆ ಹೇಳ್ತಾನಂತ. ಒಂದು ಆಟದಲ್ಲಿ ರಾಜನು ಗೆದ್ದಂತ, ಒಂದನೇ ಆಟದಲ್ಲಿ. ಶಿಷ್ಯ ಪಾಪ ಸನ್ಯಾಸಿ ಶಿಷ್ಯನಿಗೇನು ಗೊತ್ತಿರುವುದಿಲ್ಲ. ಅವಾಗ ಶಿಷ್ಯ ಅಯ್ಯೋ ಹೆಂಗ್ ಮಾಡ್ಲಿ ಅಂತ ಅನ್ಸ್ಕೊಂಡು ಮತ್ತೆ ಎರಡನೇ ಆಟವನ್ನು ಆಡಿದಂತ. ಮೂರನೇ ಆಟವನ್ನು ಆಡೋದ್ರೊಳಗೆ ಸನ್ಯಾಸಿ ಹತ್ತಿರ ನಿಂತು ತನ್ನ ಕೊರಳನ್ನ ಅವ್ರ ಮುಂದೆ ನಿಂತಂತ. ಅವಾಗ ಸನ್ಯಾಸಿಗೆ ರಾಜರೇ ಇದ್ರಂತ, ಇಲ್ಲ ಇನ್ನೊಂದು ಆಟವನ್ನು ಆಡೋಣ ಅಂತ ಹೇಳಿದಾಗ ರಾಜನು ತಾನಾಗೆ ಆಟದಲ್ಲಿ ಸೋತಂತ. ಇದರ ಅರ್ಥ ಧರ್ಮದ ಸಾರ ಏನಪ್ಪಾ ಅಂತಂದ್ರ 4 ಮಂದಿಗೆ ಒಳ್ಳೇದು ಮಾಡೋದು, ಯಾರಿಗೆ ಕಷ್ಟ ಅಂತ ಐತಿ ಅವ್ರಿಗೆ ನಾವು ಆಸರಾಗೋದು, ಕಷ್ಟಗಳು ಬಂದಾಗ ಅವ್ರಿಗೆ ಕಷ್ಟಗಳಿಗೆ ಸ್ಪಂದಿಸೋದು, ಇವೆಲ್ಲವೂ ಸಹಿತ ಧರ್ಮದ ಸಾರನ. ಒಳ್ಳೆಯದು ಮಾಡೋದನ್ನೇ ಧರ್ಮದ ಸಾರ. ಅದಕ್ಕೆ ಇಂಥ ಒಂದು ಯುಗದಲ್ಲಿ ನೀವೆಲ್ಲ ಏನ್ ಮಾಡಾಕತ್ತೀವಪ್ಪ ಅಂದ್ರ ಧರ್ಮದ ಹಾದಿಯೊಳಗೆ ಹೋದ್ರೆ ಜಯ ಐತಿ. ನಂಬಿಕೆ ಇಟ್ಕೊಂಡು ಹೋದ್ರೆ ಎಲ್ಲವೂ ಒಳ್ಳೇದಾಕತಿ. ಯಾಕಂತಂದ್ರ ಇವತ್ತು ದೇವರು ಸಾಕಷ್ಟು ನಮಗೆ ಕೊಟ್ಟಾನ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿ ಎಲ್ಲ ಕೊಟ್ಟಾನ. ಒಂದ ವಿಚಾರ ಮಾಡಿರ್ತಾ ಇದ್ರಿ, ಮನೆಯಾಗ ಯಾರ ಮನೆಯಾಗ್ರಿ 1 ಕೋಟಿ ರೂಪಾಯಿ ಇದ್ರೆ ಯಾರೇ ಮಕ್ಕೋತಾರನ? ಯಾರು ಮಕ್ಕೋದಿಲ್ಲ. ಮನೆಯಾಗ ರೊಕ್ಕ ಇರ್ಲಿಕ್ಕೆ ಒಂದು ಚಿಂತೆ, ಇದ್ರೂ ಒಂದು ಚಿಂತೆ. ಯಾಕಾಗಿತ್ತಪ್ಪ ಅಂದ್ರ ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಮುಂದಿನ ದಿನಮಾನ ಈಗ ನೋಡ್ರಿ, ಮನೆ ಕರೋನಾ ಒಳಗ ರೊಕ್ಕ ಕೊಟ್ಟು ಗಾಳಿ ತಗೊಂಡ್ರಿ, ರೊಕ್ಕ ಕೊಟ್ಟು ಆಕ್ಸಿಜನ್ ತಗೊಂಡ್ರಿ, ಇನ್ನು ಮುಂದ ನಮಗೆ ನೆಮ್ಮದಿ ಎಲ್ಲ ಐತಂತೇಳಿ ಹುಡುಕಾಡ್ಕೊತ ಹೋಗುವಂತ ದಿನಮಾನ ಬರುತ್ತೆ. ಆಗಲೇ ನಮ್ಮ ಸದಾಶಿವರು, ನಮ್ಮ ಇವ್ರು ಬಲ್ದೇವರು ನಂದೂರೊಂದು ಮಾತನ್ನೇ ಇದ್ರು, ಮುಂದಿನ ಯುವ ಪೀಳಿಗೆಗೆ ಹೆಂಗಿರ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹಿತ ಒಬ್ಬ ಹನುಮ ಮಾಲಾಧಾರಿಯನ್ನು ಹಾಕಿ ಹನುಮನಂತೆ ತಯಾರಾಗಬೇಕಂತ ಹೇಳಿದ್ರು. ಆ ಒಂದು ವಿನಂತಿಯನ್ನು ನೀವೆಲ್ಲರೂ ಮುಂದಿನ ದಿನಮಾನದೊಳಗೆ ನೀವು ಅದನ್ನು ನಡೆಸಿಕೊಡ್ತೀರೋ ಅನ್ನೋ ನಂಬಿಕೆ ನಂಬೈತಿ. ಎಲ್ಲ ತಾಯಂದ್ರೆ ಇಂಥ ದೇವರ ಕಾರ್ಯಕ್ರಮಗಳು, ಧಾರ್ಮಿಕ ಸಭೆಗಳು, ದೇಶಭಕ್ತರ ಕಾರ್ಯಕ್ರಮಗಳು ಯಾವ ಇದ್ದು ಅಂದ್ರೆ ನಿಮ್ಮ ಮಕ್ಕಳನ್ನ ಮುಂದಾಳತ್ವವಾಗಿ ನೀವು ಮುಂದಕ್ಕೆ ಕಳಿಸ್ರಿ ಅಂತ ಹೇಳ್ಕೊಳ್ಳೋದು ನಂಗೆ ಹೆಮ್ಮೆ ಅನಿಸುತ್ತೆ. ಯಾಕಂತಂದ್ರೆ ಅವರು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದರು, ಧರ್ಮದ ಹಾದಿಯೊಳಗೆ ಹೋಗ್ರಿ ಅಂತೇಳಿ. ಯಾಕಂತಂದ್ರೆ ಬಬಲಾದಿ ಶರಣರು ಸಾರುಗ್ಯಾರ, ತಾಯಂದ್ರೆ ಎಚ್ಚರದಿಂದ ಇರ್ರಿ. ಮುಂದಿನ ದಿನಮಾನದಲ್ಲೇ ನಿಮ್ಮ ಮಕ್ಕಳಿಗೆ ರೊಕ್ಕ ಕೊಟ್ನೆ, ಮೊಬೈಲ್ ಕೊಟ್ನೆ, ರೊಕ್ಕ ಕೊಟ್ನೆ ಮಾಡಕತ್ತರ ಅಂದ್ರೆ ಮುಂದಿನ ದಿನಮಾನ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡ್ತಿರೋ ಮಕ್ಕಳ್ರೆ ಅಂತ ಹೇಳ್ಯಾನ. ನೀವು ಸಾಲಿ ಕಲೀಲಿ, 8ನೇ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಕೊಟ್ಟು ಸಾಲಿ ಕಲಿಸ್ತಿದ್ರಿ ಮಕ್ಕಳು ಚಲೋ ಆಗ ಅಂತೇಳಿ. ಇವತ್ತು ನಾವು ಕಾಲೇಜ್ಗೆ ಹೋಗ್ಬೇಕಂತಂದ್ರೆ KTM ಗಾಡಿ ಕೊಡಿಸಿ, ಆಪಲ್ ಫೋನ್ ಕೊಡಿಸಂತಾನ. ನಮ್ಮ ಕಡೆ ಅಷ್ಟು ದುಡ್ಡು ಇರುವುದಿಲ್ಲ. ಇಲ್ಪ ನಾ ಅಷ್ಟು ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ಏನಂತ ಮಗ ಇದ್ದಾವ, ಹಂಗಾದ್ರೆ ನಮ್ಮ ಅಪ್ಪನ ಅಲ್ಲಿ ಅಂತ ಹೇಳ್ತಾನೆ. ಅಪ್ಪ ಅನ್ನೋ ಒಪ್ಪತ್ತಿನ ಕೂಲಿ ಬೇಡುವಂತ ದಿನಮಾನ ಸಹಿತ ಬರ್ತೈತಿ. ಮುಂದ ಸಂಸ್ಕಾರದ ಕೊರತೆಯಿಂದ ಇಂಥ ದಿನಮಾನ ಬರ್ತೈತಿ. ಮುಂದ ಮನ ಬಂಗಾರ ಇದ್ದವರ ಮನೆಯೊಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ, ಗುಂಡು ಗುಳ್ದಾಳೆ ಹರಿದು ಹೋಗುವಂತ ದಿನಮಾನ ಬರ್ತದೆ ಅಂತೇಳಿ. ಯಾಕೆ ಗೊತ್ತಾನೆ, ಇವತ್ತು ಏನಾಗಿದೆ ಪರಿಸ್ಥಿತಿ? ನಮ್ಮ ದುಶ್ಚಟಗಳಿಗೆ ದಾಸರಾಗಿ ಇದ್ದ ಆಸ್ತಿ ಮಾರಿದ್ನ್ಯ, ಮನಿ ಮಾರಿದ್ನ್ಯ, ಬಂಗಾರ ಮಾರಿದ್ನ್ಯ, ನಮ್ಮ ಪತ್ನಿಯ ಕೊಳ್ಳಿರ್ತಕ್ಕಂಥ ಬಂಗಾರವನ್ನು ಮಾರಕ್ಕೆ ನಾವು ಹೀಸಲಾರ್ದಂಥ ದಿನಮಾನ ಬಂದೈತಿ ಇವತ್ತ. ಅದಕ್ಕೆ ಮುಂದಿನ ದಿನಮಾನ ಹಿಂಗ ಬರ್ತಾವ ಅಂತ ಹೇಳಕ್ ಆಗುದಿಲ್ಲ. ತಾಯಿಂದ್ರೆ ಒಂದು ನೆನಪಿಟ್ಕೊಂಡ್ಬಿಡ್ರಿ, ನೀವು ಎಲ್ಲ ಪಾಪದ ಕೆಲಸ ಮಾಡೋರಿಗೆ ಎಲ್ಲ ಚಲೋ ಆಕತ್ರಿ, ನಮಗೆ ಆಗೋಲ್ತರಿ ಅಂತೀರಿ. ನೀವೆಲ್ಲ ಒಂದ ನೆನಪಿಟ್ಕೊಂಡ್ಬಿಡ್ರಿ, ಇವತ್ತು ನಿನ್ನ ಕಷ್ಟ ಬಂದತ್ತಂದ್ರೆ ನಾಳೆ ಒಳ್ಳೇದಿರ್ತೈತಿ. ಇವತ್ತು ನಿನಗೆ ಬಿಸಿಲು ಬಂದತ್ತಂದ್ರೆ ನಾಳೆ ನಿನಗ ನೆರಳು ಬರ್ತದೆ. ನಮ್ಮಲ್ಲಿ ಕಾಯುವಂತ ತಾಳ್ಮೆ ಬೇಕಿಷ್ಟ. ಒಬ್ಬ ವ್ಯಕ್ತಿ
ಇದೇನಿಲ್ಲ ಏನಿಲ್ಲ ಶಾಂತಿ. ಒಬ್ಬ ವ್ಯಕ್ತಿ ತೀರಿದ ನಂತರ ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅಂತ ಹೇಳಿ ಕೇಳಾಕ ಇನ್ನೊಬ್ಬರ ಕಡೆ ಹೋಗುವಂತ ಅವಶ್ಯಕತೆ ಇಲ್ಲ. ನೀನು 4 ಮಂದಿಗೆ ಒಳ್ಳೇದು ಮಾಡಿದಿ, 4 ಮಂದಿಗೆ ಅನ್ನ ಹಾಕಿದಿ, ಎಲ್ಲರಿಗೂ ಒಳ್ಳೇದನ್ನ ಬಯಸಿದೆ ಅಂದ್ರ ನಾಳೆ ಆ ವ್ಯಕ್ತಿ ತೀರಿದ ನಂತರ ಸಾವಿರ ಗಟ್ಟಲೆ ಜನ ಬರ್ತಾರ. ಇದುವೇ ಸ್ವರ್ಗ. ಇನ್ನು ನರಕ ಯಾವುದಪ್ಪ ಅಂದ್ರ ನೀವು ಹೊಕ್ಕಿರ್ತಿರ್ಲ ಹಾದು ಮುಂದ ಕಟ್ಟಿ ಮ್ಯಾಗ ಕೂತು ಇನ್ನೊಬ್ಬರ ಬಗ್ಗೆ ಅನಕ ಆಡ್ತಿರ್ತಾರ ನೋಡು. ಅನಕ ಆಡ್ತಿರ್ತಾರಲ್ಲ, ನಾಳೆ ಇವ್ರು ಸತ್ರ 4 ಮಂದಿನೂ ಬರೋದಿಲ್ಲ. ಇವ್ರು ಎಲ್ಲಿ ಹೋಗ್ತಾರೋ ನರಕಕ್ಕೆ ಹೋಗ್ತಾರ. ಸ್ವರ್ಗ ನರಕ ಎಲ್ಲವೂ ನಮ್ಮ ಕಡೆ ಐತೆ. ಯಾಕಪ್ಪ ಅಂದ್ರ ನಾವು ನೀವೆಲ್ಲರೂ ಇವತ್ತೆಷ್ಟು ದೊಡ್ಡವರಾಗಿ ಇವತ್ತಂದ್ರ ನಮ್ಮ ತಾಯಿಗಳು ಕೂಲಿನಾಲಿ ಮಾಡಿ ಸಾಕ್ಯಾರ ಅಂತೇಳಿ ಒಂದು ತನ್ನ ಹಾಕಿ ಅಂತೇಳಿ ಇವತ್ತು ನೆಮ್ಮದಿಯಿಂದ ಅದೀವಿ. ಆದ್ರೆ ಇವತ್ತು ನಾವೇನು ಕೊಡಕತ್ತೀವಪ್ಪ ಅವ್ರಿಗೆ ಎಂಥ ಬಿರುದುಗಳನ್ನು ಕೊಡಕತ್ತೀವಿ. ಮಡದಿ ಮಾತು ಕೇಳಿ ಅನಾಥಾಶ್ರಮ ಬಿಡುದು, ವೃದ್ಧಾಶ್ರಮ ಬಿಡುದು, ಇಂಥಾದ ಮಾಡಿದ್ರೆ ಭಗವಂತ ಮೆಚ್ಚೋದಿಲ್ಲ. ಇವತ್ತು ನೀ ಅವ್ವ ಅಪ್ಪಗೆ ಮಾಡಿದ ಗತಿ ನಾಳೆ ನಿಮಗೂ ಬರ್ತೈತಿ. ಮಾಡಿರ್ತೀರಲ್ಲ, ಅವಾಗೆಲ್ಲ ಪಾಪಗಳು ಹೆಂಗಿದ್ದಪ್ಪ ಅಂದ್ರ ಇವತ್ತು ನೀ ಪಾಪದ ಕೆಲಸ ಮಾಡಿದ ಮುಂದಿನ ಜನ್ಮದಾಗ ಏನಾಗಿ ಹುಡ್ತೀಯೋ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಈಗ ಹಂಗಿಲ್ಲ. ಈಗ ಅಲ್ಲೇ ಬಹುಮಾನ ತನ್ನ ಗಿಡದ ಹೂವ ತನ್ನ ಗಿಡ ಸುತ್ತನ ಉದುರ್ತಾವ. ಒಂದ ನೆನಪಿರ್ಲಿ, ಅವ ಹಂಗಂದ ಇವ ಹಂಗಂದ ವಿಚಾರ ಮಾಡಬೇಡ್ರಿ. ನಾನು ನಿಂದು ಸಾಕ್ಷಾತ್ ಭಗವಂತನ ಅಂತೇಳಿ ಎಚ್ಚರಿಕೆ ಹೆಜ್ಜೆನ ಇಡ್ರಿ ನೀವು.